ಹಾಕಿದ್ದೀರಾ ಅಂತ ಇಟ್ಕೊಳ್ಳಿ, ಇದರದ್ದು ಕೆಜಿ ಬಂದು 500 ಕಿಲೋಗ್ರಾಮು. ಸೊ 500 ಕಿಲೋಗ್ರಾಮ್ ಹಾಕಿದ್ದೀರಾ, ತುಂಬಾನೇ ಅಪ್ಪಿದೆ, ಗಾಡಿ ಹೋಗ್ಬೇಕು ಅಂತ ಇಟ್ಕೊಳ್ಳಿ. ಅವಾಗ ನೋಡಿ ಇಲ್ಲೊಂದು ಬ್ರೇಕ್ ಬರುತ್ತೆ, ನೋಡಿ ಇಲ್ಲೊಂದು ಗೇರ್ ಟೈಪಲ್ಲಿ ಬರುತ್ತಲ್ಲ, ಇದನ್ನ ಹಿಂಗೆ ಎಳೆದ್ರೆ ನಿಮಗೆ ಎಕ್ಸ್ಟ್ರಾ ಪವರ್ ಬರುತ್ತೆ ಈ ಒಂದು ವೆಹಿಕಲ್ಗೆ. ಏನು ಅಂತಂದ್ರೆ ಯಾವ ಅಪ್ಪಿಯಲ್ಲಿ ಹಂಗೆ ಹತ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ಲಿವರ್ ಕೊಟ್ಟಿರೋದು. ಆದರೆ ಸ್ವಲ್ಪ ನೀವು ರೇಂಜಲ್ಲಿ ಕಾಂಪ್ರಮೈಸ್ ಮಾಡಬೇಕಾಗಿರುತ್ತೆ ಆ ಒಂದು ಎಕ್ಸ್ಟ್ರಾ ಲಿವರ್ ಯೂಸ್ ಮಾಡಿದ್ರೆ, ಯಾಕೆ ಅಂದರೆ ತುಂಬಾನೇ ಪವರ್ಫುಲ್ ಆಗಿರುತ್ತಲ್ವಾ. ಅದಕ್ಕೆ ಆಕ್ಸೆಸರಿ ಏನೆಲ್ಲ ಬರುತ್ತೆ ಅಂತ ನಿಮ್ಮೊಂದು ಕ್ವಶನ್ ಇರ್ಬೋದು. ನೋಡಿ ಗೆಳೆಯರೆ, ಇಲ್ಲಿ ಏನು ಅಂತಂದರೆ ಮಿರರ್ ಬರುತ್ತೆ, ರಿಯರ್ ವ್ಯೂ ಮಿರರ್ ಬರುತ್ತೆ. ಆಮೇಲೆ ಈ ಹೆಡ್ ಲ್ಯಾಂಪಲ್ಲಿ LED ಡಿಫಾಲ್ಟ್ ಆಗೇ ಬರುತ್ತೆ, ಪ್ಲಸ್ ಇದೆ 2 ಹಾರ್ನ್, ಇದು ಏನು ಅಂತಂದರೆ ಅದು ಡಿಫಾಲ್ಟ್ ಆಗೇ ಬರುತ್ತೆ, ಪ್ಲಸ್ 2 ಇಂಡಿಕೇಟರ್ ಕೂಡ ಡಿಫಾಲ್ಟ್ ಆಗೇ ಬರುತ್ತೆ. ಆದರೆ ನೋಡಿ ಈ ಲೋಡ್ ಬಾಡಿ ಇದೆಯಲ್ವಾ, ಇಲ್ಲಿ ನಿಮಗೆ ಏನು ಅಂತಂದರೆ ಟ್ರೇ ಬೇಕಾದ್ರೆ ಹಾಕೋಬೋದು, ಬಾಕ್ಸ್ ಬೇಕಾದ್ರೆ ಹಾಕೋಬೋದು, ಇಲ್ಲ ಅಂತಂದರೆ ಇನ್ನೂ ಅಗಲ ಬೇಕಾದ್ರೆ ಮಾಡ್ಕೋಬೋದು. ನಿಮ್ಮ ಒಂದು ಅಪ್ಲಿಕೇಶನ್ ಯಾವ ರೀತಿ ಇದೆ ಆ ರೀತಿ ಬೇಕಾದ್ರೆ ಮೋಡಿಫಿಕೇಶನ್ ಮಾಡಿಸ್ಕೋಬೋದು. ಪ್ಲಸ್ ಹಿಂದ್ಗಡೆಗೆ ಏನು ಅಂತಂದರೆ ಟೈಲ್ ಲ್ಯಾಂಪು ಕೂಡ ಆಕ್ಸೆಸರಿ ಅಲ್ಲ, ಏನು ಅಂತಂದರೆ ಗಾಡಿಲೇ ಬರುತ್ತೆ. ಆಕ್ಸೆಸರಿ ಏನು ಅಂತಂದರೆ ದೊಡ್ಡ ಒಂದು ಬಾಕ್ಸ್ ಬರುತ್ತೆ, ಪ್ಲಸ್ ನಿಮಗೇನು ಅಂತಂದರೆ ಮಿರರ್ ಥರ ಫುಲ್ ಆಟೋ ರಿಕ್ಷಾ ಥರ ಫುಲ್ ಕವರ್ ಆಗಿನೂ ಮಾಡ್ಕೋಬೋದು ಈ ಒಂದು ವೆಹಿಕಲ್ನ. ಅದೇನು ಅಂತಂದರೆ ಆಕ್ಸೆಸರಿಲಿ ಕವರ್ ಆಗುತ್ತೆ, ನೀವೇನು ಅಂತಂದರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗಿರುತ್ತೆ. ಬಟ್ ಡಿಫಾಲ್ಟ್ ಆಗಿ 1,60,60,000 ರೂಪಾಯಿಗೆ ಗಾಡಿ ಬರೋದು ಇಷ್ಟೇ. ಬಟ್